ಸಣ್ಣ ವಿರಾಮದ ನಂತರ ಮತ್ತೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬ್ರೇಕಿಂದ ಬಂದ ಮೇಲೆ ಏನು ತೋರಿಸ್ಬೋದು, ಏನು ಪ್ರಸಾರ ಮಾಡಬಹುದು, ಏನೆಲ್ಲ ಕಲಿಸ್ಕೊಡ್ಬಹುದು ಅಂತ ಕಾಯ್ತಾ ಇದ್ದೀರಲ್ವಾ? ನಾನಂತೂ ಹೇಳೋದಿಲ್ಲ, ಡೈರೆಕ್ಟರ್ ನೋಡ್ಕೊಂಡು ಬರೋಣ. ಈಗ ನಮ್ಮ ಜೊತೆ ಇದ್ದಾರೆ ಹೀರಾಬಾಯಿ ಅವರು. ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಅಮ್ಮ. ಸ್ಥಿತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನೀವೀಗ ಯಾವ ಕಲೆಯನ್ನು ಇಲ್ಲಿ ಸಾದರ ಪಡಿಸ್ತಾ ಇದ್ದೀರಾ ಅಂತ ನಾನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿಲ್ಲ. ಏನು ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ನೀವು ಅನೇಕ ರೀತಿಯ ರಂಗೋಲಿಗಳನ್ನು ನೋಡಿರ್ಬೋದು. ಅದರಲ್ಲಿ ಸರಳಗೈ ಚಿತ್ರ ಅಂತ ಇರುತ್ತೆ, ಅದಕ್ಕೆ ಚುಕ್ಕಿ ಹಾಕದೆ ಏನು ಮಾಡೋದಂಥದ್ದು. ಚುಕ್ಕಿ ರಂಗೋಲಿ ಚುಕ್ಕಿ ಹಾಕಿ ಮಾಡುವಂಥದ್ದು ಇರುತ್ತೆ, ಚಾಕ್ ಪಿಸಲ್ ಚುಕ್ಕಿ ಹಾಕ್ತಾರೆ. ಇದನ್ನು ಡೈರೆಕ್ಟಾಗಿ 2 ಬೆರಳುಗಳನ್ನು ಉಪಯೋಗಿಸ್ಕೊಂಡು ಚುಕ್ಕಿ ಇಡೋದು. ಚುಕ್ಕಿ ಇಟ್ಟು ಆ ಚುಕ್ಕಿಯನ್ನು ಅಲಂಕಾರ ಮಾಡ್ತಾ ಹೋಗ್ಬೋದು. ಎಷ್ಟು ಎಕ್ಸ್ಟೆಂಡ್ ಬೇಕಾದ್ರೂ ಮಾಡ್ಬೋದು, ದೊಡ್ಡ ದೊಡ್ಡ ರಂಗೋಲಿಯನ್ನು ಮಾಡ್ಬೋದು. ಇವತ್ತು ಯಾವೆಲ್ಲ ವಸ್ತುಗಳನ್ನ ಬಳಸಿ ಈಗ ನೀವು ರಂಗೋಲಿನ ಹಾಕ್ತಿದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ಖಂಡಿತ. ಬೆರಳು ರಂಗೋಲಿಗೆ ಬೇಕಾಗಿರುವ ಸಾಮಗ್ರಿಗಳು: ನೈಲಾನ್ ಬಿಳಿ ರಂಗೋಲಿ ಮತ್ತು ಬೆಂಕಿ ಕಡ್ಡಿ. ಅಮ್ಮ, ಯಾವೆಲ್ಲ ಥಿಂಗ್ಸ್ ಬೇಕು ರಂಗೋಲಿ ಬಿಡ್ಸೋಕ್ಕೆ ಅಂತ ತಿಳಿಸ್ಕೊಟ್ರಿ. ಈಗ ರಂಗೋಲಿ ಹಾಕೋದನ್ನು ಪ್ರಾರಂಭ ಮಾಡೋಣ ಅಲ್ಲ? ಹೀಗೆ ಕೈ ಬೆರಳಲ್ಲಿ ತಗೊಳ್ಬೇಕು. ಈಗ ಹೂವು ಮಾಡ್ತಾ ಇದ್ದೇನೆ ನಾನು. ಹೂವು ಮಾಡ್ಬೇಕಾದ್ರೆ ಹೀಗೆ ಗುಪ್ಪೆಗಳು ಹಾಕೋಬೋದು, ಫನಲ್ ಇಟ್ಕೊಂಡು ಹಾಕೋಬೋದು. ನೀವು ತಗೊಂಡು ನೀವು ಎಷ್ಟು ಹೂವು ಹಾಕ್ತಿರೋ ಆ ಥರ ಈ ಥರ ಗುಪ್ಪೆಗಳು ಮಾಡ್ಕೊಂಡು ಹಾಕ್ಕೊಂಡು ಬಿಡಬೇಕು. ಅಂದರೆ ಈಗ ನೀವಮ್ಮ ಬೊಕ್ಕೆ ಮಾಡ್ತಿದ್ದೀರಾ? ಹೌದು, ಒಂದು ಬೊಕ್ಕೆ ಮಾಡ್ತಾ ಇದ್ದೀನಿ ಈಗ. ಇದನ್ನು ಫಸ್ಟ್ ಒಂದ್ಸಲ ಹಿಂಗೆ ರೌಂಡ್ ಮಾಡ್ಕೊಳ್ಬೇಕು. ಆ ಮಧ್ಯದಲ್ಲಿ ಕ್ಲಿಯರ್ ಆದರೆ ಅದು ಆದಷ್ಟು ಒಳ್ಳೆಯದು. ಹೀಗೆ ಬರುತ್ತೆ. ಇದನ್ನು ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಆಪೋಸಿಟಲ್ಲಿ ಈ ಥರ ತಗೊಳ್ಬೇಕು ಆದಷ್ಟು. ಮತ್ತು ಹೀಗೆ ಆಪೋಸಿಟ್ ತೊಗೊಂಡ್ರೆ ಇದೊಂದು ಹೂವು ಆಗುತ್ತೆ. ಅಮ್ಮ, ಒಂದೇ ಬೆರಳನ್ನ ಬಳಸಿ ಈ ರೀತಿ ಮಾಡ್ಕೊಂಡು ಬಂದಿರಲ್ಲ? ಹೌದು, ಒಂದೇ ಬೆರಳು. ತೋರು ಬೆರಳಲ್ಲಿ ಚೆನ್ನಾಗಿ ಬರುತ್ತೆ, ಕೆಲವರು ಚಿಕ್ಕ ಬೆರಳಲ್ಲೂ ಹಾಕ್ತಾರೆ. ಆದರೆ ತೋರು ಬೆರಳು ನಿಮಗೆ ಗ್ರಿಪ್ ಚೆನ್ನಾಗಿ ಸಿಗತ್ತೆ. ಇದು ಕೆಳಮುಖ ತೋರಿಸಿದ್ದೇನೆ, ಇನ್ನೊಂದು ಕಡ್ಡಿಗೆ ಮೇಲ್ಮುಖ ಮಾಡೋದನ್ನು ತೋರಿಸ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಇದು ಹಾಕ್ಕೊಂಡು ನಿಮಗೆ ಎಷ್ಟು ತಿಕ್ ಬೇಕೋ ಅಷ್ಟು ತಿಕ್ ಹಾಕ್ಬೋದು, ದಪ್ಪವಾಗಿ ಹಾಕ್ಕೋಬೋದು. ಇದನ್ನು ಈಗ ಬೆಂಕಿ ಕಡ್ಡಿಯಲ್ಲಿ ಅದನ್ನು ಇದು ಕೂಡ ಸುಲಭವಾಗಿರುತ್ತೆ ನಿಮಗೆ. ಇದು ಯಾವ ಥರ ಬೇಕಾದ್ರೂ ಬರಲಿ, ಎಲೆ ರೀತಿಯಲ್ಲಿ ಬರುತ್ತೆ. ಹೀಗೆ ಎಡಕ್ಕೆ ಬಲಕ್ಕೆ ಪಕ್ಕನೆ ಹಾಕ್ಕೊಂಡು ಹೋದರೆ ಆಯಿತು. ಈ ರೀತಿ ಎಡಕ್ಕೂ ಬಲಕ್ಕೂ ಮಾರ್ಬಲಲ್ಲಿ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ದೇವ್ರ ಮನೇಲಿ ಈಗ ಸಾಮಾನ್ಯವಾಗಿ ಮಾರ್ಬಲ್ ಇಟ್ಟಿರ್ತಾರೆ. ಅದರೊಳಗೆ ಬಣ್ಣ ಬಣ್ಣದ ಮಾರ್ಬಲ್ ಇದ್ದರೆ ಯಾವ ಬಣ್ಣ ಸೂಟ್ ಆಗುತ್ತೋ ಆ ಬಣ್ಣದ ರಂಗೋಲಿಯನ್ನು ಬಳಸ್ಬೋದು. ಕಪ್ಪು ಬಣ್ಣದಿದ್ದರೆ ಈಗ ಇಲ್ಲಿ ಹೇಗೆ ಕಾಣ್ತಿದೆಯೋ ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನೇ ನಿಮ್ಗೆ ಇಲ್ಲಿ ಈ ಹೂನು ಕೂಡ ನಿಮಗೆ ಈ ಕಡ್ಡಿಯಲ್ಲಿ ಮಾಡ್ಕೋಬೋದು. ಹೀಗೆ ಅಲಂಕಾರವಾಗಿ 1, 2, 3 ಹೀಗೆ ಎಳ್ಕೊಳ್ಬೋದು. ಇದು ಒಂದು ಡಿಸೈನ್ ಆಗುತ್ತೆ. ಸ್ವಲ್ಪ ನಿಮ್ಗೇನಾದರೂ ಕಡಿಮೆ ಅನಿಸಿದರೆ ಒಂದು ಫಿಲ್ ಮಾಡ್ಕೊಂಬಿಡಿ. ಫಿಲ್ ಮಾಡ್ಕೊಂಡು ಹಿಂಗೆ ನೈಸ್ ಮಾಡ್ಕೊಳ್ಳಿ. ಒಂದ್ಸಲ ಕೆಟ್ಟರೂ ಕೂಡ ನೀವು ಅದನ್ನು ನೀಟಾಗಿ ಮಾಡ್ಕೊಳ್ಬೋದು. ಇದು ಎಡಕ್ಕೂ ಬಲಕ್ಕೂ ಮಾಡಿದ್ರಿ ಇದು ತನಕ. ಈಗ ಬರೀ ಇದನ್ನು ಚಕ್ರದ ರೀತಿಯಲ್ಲಿ ತಿರುಗಿಸೋದು. ಯಾವುದು ತೊಗೊಂಡ್ರು ನೀವು ಮಧ್ಯ ಗುಪ್ಪೆ ಹಾಕ್ಕೊಳ್ಳೋದು ಮರಿಬೇಡಿ ಈ ರೀತಿಯಾಗಿ. ಆಮೇಲೆ ಇದನ್ನು ಮಧ್ಯದಲ್ಲಿ ಹೀಗೆ ಮಾಡ್ಕೊಳ್ಳಿ. ನಿಮ್ಮ ಬೆರಳಿಗೆ ತಗಲಿರುತ್ತಲ್ವಾ, ಆ ರಂಗೋಲಿ ಅಲ್ಲಿ ಉಳಿಯುತ್ತೆ. ಇದೇ ರೀತಿ ಹೂಗಳು ತಯಾರು ಮಾಡಿ ಈ ಥರ ಕಡ್ಡಿಗಳನ್ನು ಹಾಕ್ಕೊಂಡು ಡಿಸೈನ್ ಮಾಡಿ ಒಂದು ದೊಡ್ಡ ಬೊಕ್ಕೆಯನ್ನು ಮಾಡೋದು ತೋರಿಸ್ತೇನೆ ನಿಮಗೆ.
ಒಟ್ಟಾರೆ ಕಂಪ್ಲೀಟ್ ಆಗಿದೆ ಬೊಕ್ಕೆ ಡಿಸೈನ್ ಇವಾಗ. ಹೌದು, ಕಂಪ್ಲೀಟ್ ಆಗಿದೆ. ಬೊಕ್ಕೆಗೆ ಒಂದು ಟೇಪ್ ಥರ ಇಡ್ತಾರೆ, ಅದನ್ನು ಕಟ್ಟಬೇಕು. ಬ್ಯಾಂಡ್ ಕಟ್ಟೋ ರೀತಿಯಲ್ಲಿ ಒಂದು ತೋರಿಸ್ತೀನಿ ಈಗ. ಈ ವೆರೈಟೀಸ್ ಮಾಡ್ತಾ ಹೋಗ್ಬೋದು ನೀವು. ಇದು ನೋಡಿ, ಇಲ್ಲಿ ಬಂದಿರೋದನ್ನು ಇದನ್ನು ಕೂಡ ಹೀಗೆ ಮಾಡ್ಬೋದು. ಟೇಪ್ ಡಿಸೈನ್ ಟೇಪ್ ಕಟ್ದಂಗೆ ಇರುತ್ತೆ. ಅಮ್ಮ, ತುಂಬ ಸುಂದರವಾದ ರಂಗೋಲಿನ ಬಿಡಿಸಿ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಹೇಗಿತ್ತು ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ಕೊಟ್ಟಂಥ ರಂಗೋಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ, ಜೊತೆಗೆ ಅತ್ಯಂತ ಕಡಿಮೆ ಸಾಮಗ್ರಿಗಳನ್ನು ಬಳಸಿ, ಅಂದರೆ ಬಿಳಿ ರಂಗೋಲಿ ಪುಡಿ ಮತ್ತು ಬೆಂಕಿ ಕಡ್ಡಿಯನ್ನು ಬಳಸಿ ಹೇಗೆ ಒಂದು ಅದ್ಭುತವಾದ ರಂಗೋಲಿನ ಬಿಡಿಸ್ಬಹುದು ಅಂತ ನಾವು ನಿಮಗೆ ತೋರಿಸ್ಕೊಟ್ವಿ. ನಿಜಕ್ಕೂ ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಇವತ್ತಿನ ಸಿರಿ ಕಾರ್ಯಕ್ರಮ. ಮತ್ತೊಮ್ಮೆ ಸಿರಿ ಕಾರ್ಯಕ್ರಮದ ಮೂಲಕ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.